ನಿಮ್ಮ ಫೇವರೇಟ್ ಕ್ರಿಕೆಟರ್ ವಿರಾಟ್ ಕೊಹ್ಲಿ ಟೆಸ್ಟ್ ಮತ್ತೆ T20 ಕ್ರಿಕೆಟ್ ಇಂದ ರಿಟೈರ್ಮೆಂಟ್ ತಗೊಂಡಿದ್ದಾರೆ. ಇವರ ಜೀವನ ಕಥೆ ಕೇಳಿದ್ರೆ ನಿಮ್ಮೊಳಗೆ ಜೋಶ್ ತುಂಬಿ ಬರುತ್ತೆ. ವಿರಾಟ್ ಕೊಹ್ಲಿ ಡೆಲ್ಲಿಯಲ್ಲಿ 1988 ನವೆಂಬರ್ 5ನೇ ತಾರೀಕಿಗೆ ಹುಟ್ಟಿದ್ರು. ಚಿಕ್ಕ ವಯಸ್ಸಿಂದನೇ ವಿರಾಟ್ ಕೊಹ್ಲಿಗೆ ಕ್ರಿಕೆಟ್ ಅಂದ್ರೆ ತುಂಬಾ ಪ್ಯಾಷನ್. ಸಖತ್ತಾಗಿ ಆಡ್ಕೊ ಬರ್ತಾರೆ. ಇದೇ ಟ್ಯಾಲೆಂಟ್ ಇಂದ ಡೆಲ್ಲಿ ಕ್ರಿಕೆಟ್ ಸ್ಟೇಟ್ ಟೀಮ್ ಗೆ ಸೆಲೆಕ್ಟ್ ಆಗ್ತಾರೆ. ಇನ್ನೇನು ನಾಳೆ ಮ್ಯಾಚ್ ಆಡಬೇಕು, ಅದಕ್ಕಿಂತ ಮುಂಚೆನೆ ಕ್ರಿಕೆಟ್ ಟೀಮ್ ಸೆಲೆಕ್ಟರ್ಸ್ ಬಂದು ಇವರ ಹತ್ರ ಲಂಚ ಕೇಳ್ತಾರೆ. ಲಂಚ ಕೊಡು, ಇಲ್ಲಾಂದ್ರೆ ನಾಳೆ ಮ್ಯಾಚ್ ಆಡಕ್ಕೆ ಬಿಡಲ್ಲ ಅಂತ ಬೆದರಿಕೆ ಹಾಕ್ತಾರೆ. ಇದನ್ನ ಕೇಳಿ ವಿರಾಟ್ ಕೊಹ್ಲಿ ಅವರ ಅಪ್ಪ ಹೇಳ್ತಾರೆ, ಇವನ ಆಡಿದ್ರೆ ಅವ್ನ ಟ್ಯಾಲೆಂಟ್ ಮೇಲೆ ಕ್ರಿಕೆಟ್ ಆಡ್ಲಿ, ಲಂಚ ಕೊಟ್ಟು ಆಡ ಕ್ರಿಕೆಟೇ ಬೇಡ ಅಂತ ಮುಖದ ಮೇಲೆ ಹೇಳ್ತಾರೆ. ಇದನ್ನೇ ಇನ್ಸ್ಪಿರೇಷನ್ ಆಗಿ ತಗೊಂಡು ಸಖತ್ತಾಗಿ ಹಾರ್ಡ್ ವರ್ಕ್ ಮಾಡಿ ಅವನ ಟ್ಯಾಲೆಂಟ್ ಮೇಲೆ ಅಂಡರ್-19 ಕ್ರಿಕೆಟ್ ವರ್ಲ್ಡ್ ಕಪ್ ಟೀಮ್ ಗೆ ಕ್ಯಾಪ್ಟನ್ ಆಗ್ತಾನೆ. ಅದಾದ್ಮೇಲೆ ವರ್ಲ್ಡ್ ಕಪ್ ಕೂಡ ಗೆಲ್ಲಿಸ್ಕೊಡ್ತಾನೆ. ಅದಾದ್ಮೇಲೆ ಮೇನ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಟೀಮ್ ಗೆ ಕೂಡ ಸೆಲೆಕ್ಟ್ ಆಗ್ತಾರೆ. ಶತಕ ಮೇಲೆ ಶತಕ ಹೊಡೆದಿ ಇಂಡಿಯನ್ ಟೀಮ್ ನ ಗೆಲ್ಲಿಸ್ತಾನೆ ಇರ್ತಾರೆ. ಇಂಡಿಯನ್ ಟೀಮ್ ಬ್ಯಾಕ್ ಬೋನ್ ಆಗ್ತಾರೆ. ಇವಾಗ ನಮ್ಮ ರನ್ ಮಷಿನ್ ಮಾಡಿರೋ ರೆಕಾರ್ಡ್ಸ್ ಗಳನ್ನ ನೋಡೋಣ ಬನ್ನಿ. T20 ಫಾರ್ಮ್ಯಾಟ್ ಅಲ್ಲಿ 115 ಮ್ಯಾಚಸ್ ಇಂದ 4188 ರನ್ಸ್ ಗಳನ್ನ ಗಳಿಸಿದ್ದಾರೆ. ಇನ್ನ ಟೆಸ್ಟ್ ಕ್ರಿಕೆಟ್ ಫಾರ್ಮ್ಯಾಟ್ ವಿಷಯಕ್ಕೆ ಬಂದ್ರೆ 113 ಮ್ಯಾಚಸ್ ಗಳನ್ನ ಆಡಿ 8848 ರನ್ಸ್ ಗಳನ್ನ ಗಳಿಸಿದ್ದಾರೆ. ಮತ್ತೆ ಲಾಸ್ಟ್ ಆಗಿ ODI ಫಾರ್ಮ್ಯಾಟ್ ವಿಷಯಕ್ಕೆ ಬಂದ್ರೆ 292 ಮ್ಯಾಚಸ್ ಗಳನ್ನ ಆಡಿ 13848 ರನ್ಸ್ ಗಳನ್ನ ಗಳಿಸಿದ್ದಾರೆ. ಟೋಟಲ್ ಆಗಿ 27,000 ರನ್ಸ್ ಗಳಿಸಿದ್ದಾರೆ. ಲಾಸ್ಟ್ ಆಗಿ ಬಂದ್ರೆ ವಿರಾಟ್ ಕೊಹ್ಲಿ ಇಲ್ಲಿವರೆಗೂ 82 ಶತಕಗಳನ್ನ ಹೊಡೆದಿದ್ದಾರೆ. ಸಚಿನ್ ತೆಂಡೂಲ್ಕರ್ ರೆಕಾರ್ಡ್ 100 ಶತಕಗಳು. ನಿಮ್ಗೆ ಏನ್ ಅನ್ಸುತ್ತೆ, ಸಾಧ್ಯ ಆಗುತ್ತಾ ವಿರಾಟ್ ಕೊಹ್ಲಿಯಿಂದ ಸಚಿನ್ ತೆಂಡೂಲ್ಕರ್ ರೆಕಾರ್ಡ್ ಬ್ರೇಕ್ ಮಾಡಕ್ಕೆ?